ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MK ಫುಡ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಮಿಲ್ಕಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು: 200 ಗ್ರಾಮ್ MTR ಗುಲಾಬ್ ಜಾಮೂನ್ ಪೌಡರ್, 1 ಕಪ್ ಹಾಲು, ಏಲಕ್ಕಿ ಪುಡಿ, 2 ಕಪ್ ಸಕ್ಕರೆ, ಅರ್ಧ ನಿಂಬೆಹಣ್ಣು. ಈಗ ಒಂದು ಬೌಲಲ್ಲಿ ಜಾಮೂನ್ ಪೌಡರ್ ಹಾಕಿ ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ಮೃದುವಾಗಿ ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿಯಾಗೂ ಕಲಿಸ್ಬೇಡಿ, ಒಂದು ಹದವಾಗಿ ಕಲಿಸಿಟ್ಕೊಳ್ಳಿ ಫ್ರೆಂಡ್ಸ್. ಈಗ ಇದನ್ನು ಚೆನ್ನಾಗಿ ಕಲಸಿಟ್ಟಿದ್ದೀನಿ, ಅದನ್ನು ಮುಚ್ಚಿ ಒಂದು ಕಡೆ ಇಡೋಣ. ಈಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನಲ್ಲಿ 2 ಕಪ್ ಸಕ್ಕರೆ ಹಾಕಿ ಎರಡು ಕಪ್ಪಷ್ಟು ನೀರು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಲಿಕ್ಕೆ ಬಿಡೋಣ. ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ತಗೊಂಡಿರೋಂಥ ನಿಂಬೆಹಣ್ಣನ್ನು ಹಾಕೋಣ. ನಿಂಬೆಹಣ್ಣು ಹಾಕಿದ್ರೆ ಪಾಕ ಗಟ್ಟಿಯಾಗಲ್ಲ, ಜ್ಯೂಸಿ ಆಗಿರುತ್ತೆ ಫ್ರೆಂಡ್ಸ್. ಈಗ ಇದನ್ನು ಚೆನ್ನಾಗಿ 5 ನಿಮಿಷ ಕುದಿಸಿ ಒಂದು ಸಪ್ರೇಟಾಗಿ ತೆಗೆದಿಟ್ಬಿಡೋಣ. ಈಗ 5 ನಿಮಿಷ ಆಗಿದೆ. ಇವಾಗ ಕಲಸಿರುವಂಥ ಹಿಟ್ಟನ್ನು ಉಂಡೆಗಳಾಗಿ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ಆ ಉಂಡೆ ಮಾಡುವಾಗ ಸ್ವಲ್ಪ ಹೀಗೆ ನಾದಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಉಂಡೆ ಹೊಡೆಯಲ್ಲ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಈಗ ಕಲಸಿ ಮಾಡಿಟ್ಟಿರೋಂಥ ಉಂಡೆಗಳನ್ನು ಎಣ್ಣೆಯಲ್ಲಿ ಬೇಯಲಿಕ್ಕೆ ಬಿಡೋಣ. ಸಿಮ್ಮಲ್ಲೇ ಬೇಯ್ತಾ ಇರಲಿ ಫ್ರೆಂಡ್. ಇದು 2 ಕಡೆ ಚೆನ್ನಾಗಿ ಬೇಯಿಸಿ ತಿರುಗಿಸ್ತಾ ಇದ್ದರೆ ಅದು ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ದಪ್ಪ ಉರಿ ಆದರೆ ಒಳಗಡೆನೇ ಬೇಯಲ್ಲ, ಒಳಗಡೆ ಹಿಟ್ಟು ಹಾಗೇ ಇರುತ್ತೆ. ಅದಕ್ಕೆ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಈ ರೀತಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಕ್ಕರೆ ಪಾಕಕ್ಕೆ ಹಾಕೋಣ. ಈ ಉಂಡೆಗಳನ್ನು ಒಂದು 20 ನಿಮಿಷ ಸಕ್ಕರೆ ಪಾಕದಲ್ಲಿ ನೆನೆ ಹಾಕೋಣ. ಸಕ್ಕರೆ ಪಾಕದಿಂದ ತೆಗೆದ ಮೇಲೆ ಟೇಸ್ಟಿಯಾದ ಮೃದುವಾದ ಜಾಮೂನ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.